ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಕ್ಸೆಲ್ ಟ್ರೆಂಡ್ ಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕಾಶಿನಾಥ್. ಫ್ರೆಂಡ್ಸ್, ಒಂದು ಪೊಟೆನ್ಷಿಯಲ್ ಸ್ಟಾಕು ಲಾಸ್ಟ್ 5 ಮಂತ್ಸ್ ಇಂದ ಕನ್ಸಾಲಿಡೇಷನ್ ಆಗ್ತಾ ಇದೆ. ಕನ್ಸಾಲಿಡೇಷನ್ ಎಲ್ಲಿ ಆಗ್ತಾ ಇದೆ ಅಂತಂದ್ರೆ ಟಾಪ್ ಅಲ್ಲಿ ಕನ್ಸಾಲಿಡೇಷನ್ ಆಗ್ತಾ ಇದೆ. ಸೊ ಯಾವ್ದಾದ್ರು ಒಂದು ಸ್ಟಾಕು ಬಾಟಮ್ ಅಲ್ಲಿ ಅಥವಾ ಏನು ಮಿಡಲ್ ಅಲ್ಲಿ ಕನ್ಸಾಲಿಡೇಷನ್ ಆದ್ರೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಕಾಣಲ್ಲ. ಆದ್ರೆ ಟಾಪ್ ಅಲ್ಲಿ ಕನ್ಸಾಲಿಡೇಷನ್ ಆಯ್ತು ಅಂತಂದ್ರೆ ಬ್ರೇಕ್ಔಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಆಸ್ ಎ ಚಾರ್ಟ್ ರೀಡರು ಅಥವಾ ಟೆಕ್ನಿಕಲ್ ಅನಾಲಿಸ್ಟು ನಮ್ಮ ಡ್ಯೂಟಿ ಏನು ಅಂತಂದ್ರೆ ಒಂದು ಅಥವಾ ಎರಡು ಚಾರ್ಟ್ ಪ್ಯಾಟ್ರನ್ಸ್ ನ ಫಾಲೋ ಮಾಡೋದು. ಆ ತರ ಚಾರ್ಟ್ ಪ್ಯಾಟ್ರನ್ಸ್ ಯಾವ್ಯಾವ ಚಾರ್ಟ್ಸ್ ಅಲ್ಲಿ ಕರೆಂಟ್ ಪೊಸಿಷನ್ ಅಲ್ಲಿ ಇದೆ ಅಂತ ಫೈಂಡ್ ಔಟ್ ಮಾಡೋದು. ಸೊ ಈ ತರ ಹುಡುಕ್ಬೇಕಾದ್ರೆ ನನಗೆ ಸಿಕ್ಕಿರುವಂತ ಒಂದು ಪೊಟೆನ್ಷಿಯಲ್ ಸ್ಟಾಕ್ ಬಗ್ಗೆ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಹಾಗಾದ್ರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬಟನ್ನ ಪ್ರೆಸ್ ಮಾಡೋದು ದಯವಿಟ್ಟು ಮರಿಬೇಡಿ. ಬನ್ನಿ ಹಾಗಾದ್ರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಮೇನ್ ಕಂಟೆಂಟ್ಗೆ ಹೋಗೋದಕ್ಕೂ ಮೊದಲು ನನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಹೇಳಿದ್ದೆ ಒಂದು ಏನಂತಂದ್ರೆ ಗ್ಲೋಬಲ್ ಮಾರ್ಕೆಟ್ ಕ್ರ್ಯಾಶ್ ಆದಾಗ ಆಗಸ್ಟ್ 4ನೇ ತಾರೀಕು ಹೇಳಿದೆ IT ಸೆಕ್ಟರ್ ಪರ್ಫಾರ್ಮೆನ್ಸ್ ನ ಮಾಡಬಹುದು ಈ ಮಂತ್ ಅಲ್ಲಿ ಅಂತ. ಅವಾಗ ಕೆಲವೊಬ್ರು ಕಮೆಂಟ್ ಹಾಕಿದ್ರು, ಸರ್ ರಿಸೆಷನ್ ನಡೀತಾ ಇರೋದೇ IT ಸೆಕ್ಟರ್ ಇಂದ, ಬಟ್ ನೀವ್ ಹೇಳ್ತಾ ಇದ್ದೀರಾ IT ಸೆಕ್ಟರ್ ಪರ್ಫಾರ್ಮ್ ಮಾಡಬಹುದು ಅಂತ, ಹೆಂಗೆ ಅಂತ. ನೋಡಿ, ನಾನು ಯಾವುದೇ ನ್ಯೂಸ್ ಬೇಸಿಸ್ ಆಗ್ಲಿ ಅದು ಇದು ಆಗ್ಲಿ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಚಾರ್ಟ್ ಏನ್ ಹೇಳುತ್ತೋ ಅದನ್ನ ಫಾಲೋ ಮಾಡೋದಷ್ಟೇ ಚಾರ್ಟ್ ರೀಡರ್ನ ಕೆಲಸ. ನೋಡಿ, 4ನೇ ತಾರೀಕು ನಾನು ಈ ಸಮಯದಲ್ಲಿ ಯಾವ ಸೆಕ್ಟರ್ನ ವಾಚ್ ಮಾಡಬಹುದು ಅಂತ ಹೇಳಿದೆ. ಅದೇ ವಿಡಿಯೋನ ಮತ್ತೆ ಕಂಟಿನ್ಯೂಷನ್ ಆಗಿ ನೆಕ್ಸ್ಟ್ ಯಾವ ಸೆಕ್ಟರ್ ಅಂತ 18ನೇ ತಾರೀಕು ಅಂದ್ರೆ ಆಗಸ್ಟ್ 18ನೇ ತಾರೀಕು ಪೋಸ್ಟ್ ಮಾಡಿದ್ದೆ. ಅವಾಗ IT ಸೆಕ್ಟರ್ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ. ನೀವು ನೋಡ್ಬೋದು ಲಾಸ್ಟ್ 1 ವೀಕ್ ಅಲ್ಲಿ IT ಸೆಕ್ಟರು ಯಾವ ತರ ಮೇಲಕ್ಕೆ ಹೋಗಿದೆ ಮತ್ತೆ ಮೇಲಕ್ಕೆ ಹೋಗ್ತಾನೂ ಇದೆ. ಇದಕ್ಕೆ ಇನ್ನ ಪೊಟೆನ್ಷಿಯಲ್ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಈ ತರ ಒಂದು ಮಂತ್ ಅಲ್ಲಿ ಯಾವ ಸೆಕ್ಟರ್ ಮೇಲಕ್ಕೆ ಹೋಗ್ಬೋದು, ಆ ಸೆಕ್ಟರ್ ಒಳಗಡೆ ಯಾವ ಸ್ಟಾಕ್ ಸ್ಟ್ರಾಂಗ್ ಇದೆ, ಇದನ್ನೆಲ್ಲ ಸಿಂಪಲ್ ಆಗಿ ಸಿಂಪಲ್ ಮೆಥಡ್ಸ್ ಅಲ್ಲಿ ನಾವು ಕಲಿಬಹುದು. ಅದಕ್ಕೆ ಅವಕಾಶ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಮಾತ್ರ ಇರುವಂತದ್ದು. ನೋಡಿ, ಇವಾಗ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಒಂದು ಸ್ಟಾಕ್ ನ ತೋರಿಸ್ತೀನಿ. ಅದು ನೋಡಿ, ಆ ಸ್ಟಾಕ್ ನ ಚಾರ್ಟ್ ಇದು. ಓಕೆ, ಇದು ನಮ್ಮ ಅನಾಲಿಸಿಸ್ ಪ್ರಕಾರ ಒಂದು ಯಾವುದು RSI above 60, ಇದು ಮಂತ್ಲಿ ಚಾರ್ಟ್ ನ ತೋರಿಸ್ತಾ ಇದ್ದೀನಿ. RSI above 60 ಇರಬೇಕು. ಸೊ RSI above 60 ಇದೆ. ಬೋಲಿಂಜರ್ ಬ್ಯಾಂಡ್ಸ್ ಬ್ರೇಕ್ಔಟ್ ಆಗಿರ್ಬೇಕು. ಇದು ಆಲ್ ಟೈಮ್ ಹೈನ ಬ್ರೇಕ್ ಆಗಿ ಒಂದು 2 3 4 4 ಮಂತ್ಸ್ ರ್ಯಾಲಿ ಆದ್ಮೇಲೆ ಇದು ಲಾಸ್ಟ್ 5 ಮಂತ್ಸ್ ಇಂದ 1 2 3 4 5 ನೀವು ನೋಡಿದ್ರೆ ಇದೇ ಹೈಯೆಸ್ಟ್ ಟಾಪ್, ಇದೇ 52 ವೀಕ್ ಅಥವಾ ಲೈಫ್ ಟೈಮ್ ಹೈ ಅಂತ ಏನ್ ಹೇಳ್ತೀವಿ, ಈ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಇದು ಲಾಸ್ಟ್ 5 ಮಂತ್ಸ್ ಇಂದ ಕನ್ಸಾಲಿಡೇಷನ್ ಆಗ್ತಾ ಇದೆ. ಸೊ ಪೀಕ್ ಅಲ್ಲಿ 5 ಮಂತ್ಸ್ ಇಂದ ಕನ್ಸಾಲಿಡೇಷನ್ ಆಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಇದೇನಾದ್ರು ಬ್ರೇಕ್ಔಟ್ ಆಯ್ತು ಅಂತಂದ್ರೆ ಆ ಬ್ರೇಕ್ಔಟ್ಗೆ ಎಷ್ಟು ಪೊಟೆನ್ಷಿಯಲ್ ಇರುತ್ತೆ ಅಂತಂದ್ರೆ ಅಷ್ಟು ಪೊಟೆನ್ಷಿಯಲ್ ಇರುತ್ತೆ, ಅಷ್ಟು ರ್ಯಾಲಿ ಆಗೋ ಚಾನ್ಸಸ್ ಇರುತ್ತೆ. ಇದು ನೋಡಿ, ಇದೇ ತರ ಪ್ಯಾಟ್ರನ್ ಪ್ರೀವಿಯಸ್ಲಿ ನಮ್ಗೆ ಲೂಪಿನ್ ಅನ್ನೋ ಸ್ಟಾಕ್ ಅಲ್ಲಿ 1 2 3 4 5 ಸೇಮ್ 5 ಮಂತ್ಸ್ ಕನ್ಸಾಲಿಡೇಷನ್ ಅಟ್ ಟಾಪ್. ಈ 2 ಕ್ಯಾಂಡಲ್ ಅದಾದ್ಮೇಲೆ ಆಗಿರುವಂತದ್ದು. ಅಂದ್ರೆ ಇಲ್ಲಿ ರ್ಯಾಲಿ ಆಗ್ಬೇಕಾದ್ರೆ ಲೈಫ್ ಟೈಮ್ ಹೈ ಬ್ರೇಕ್ ಆಯ್ತು, ಪ್ಲಸ್ ಟಾಪ್ ಅಲ್ಲಿ ನಮ್ಗೆ 1 2 3 4 5 ತಿಂಗಳು ರೆಸ್ಟ್ ತಗೊಳ್ತು ಅಥವಾ ಕನ್ಸಾಲಿಡೇಷನ್ ಆಯ್ತು. ಅದಾದ್ಮೇಲೆ ನೋಡಿ, ಇಲ್ಲಿ ನೀವು ಹೈಸ್ ನ ನೋಡ್ಬೋದು. ಲೂಪಿನ್ ಸ್ಟಾಕ್ ಅಲ್ಲಿ ಆಲ್ಮೋಸ್ಟ್ 1 2 3 4 5 ತಿಂಗಳು ಸೇಮ್ ಹೈಸ್ ಇದೆ. ಸೊ ಈ ಹೈಸ್ ಬ್ರೇಕ್ ಆಗಿದ್ದಾದ್ಮೇಲೆ ಲಾಸ್ಟ್ 2 ಮಂತ್ಸ್ ಇಂದ ಯಾವ ತರ ರ್ಯಾಲಿ ಆಗಿದೆ ಅಂತ. ಸೊ ಅದೇ ತರನೇ ಇವಾಗ ನಾನು ನಿಮ್ಗೆ ಯಾವ ಒಂದು ಚಾರ್ಟ್ ತೋರಿಸ್ತಾ ಇದ್ದೀನಿ, ಇದು ಕೂಡ ನೆಕ್ಸ್ಟ್ ನಾನು ಇದನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ದೀನಿ. ಇದು ಬ್ರೇಕ್ಔಟ್ ಆಯ್ತು ಅಂತಂದ್ರೆ ಇದು ಒಳ್ಳೆ ಬ್ರೇಕ್ಔಟ್ ಅನ್ನೋದು ನನ್ನ ಅನಾಲಿಸಿಸ್. ಸೊ ಇಲ್ಲಿ ನಾನು ಯಾವುದೇ ರೆಕಮೆಂಡೇಶನ್ ನ ಕೊಡ್ತಾ ಇಲ್ಲ. ಸೊ
ಸೊ ಈ ತರ ಚಾರ್ಟ್ ಪ್ಯಾಟ್ರನ್ನ ನಾವು ಪ್ರೀವಿಯಸ್ಲಿ ಯಾವ್ದು ಈ ತರ ಬಂದಿದೆ ಪ್ಲಸ್ ಈ ಕರೆಂಟ್ ಸಿನಾರಿಯೋನಲ್ಲಿ ಯಾವುದು ಬರ್ಬೋದು ಅಂತ ಫೈಂಡ್ ಔಟ್ ಮಾಡಿ ಅದನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡ್ರೆ ನಮಗೆ ಪೊಟೆನ್ಷಿಯಲ್ ರಿಟರ್ನ್ಸ್ ನೆಕ್ಸ್ಟ್ ಒಂದು 2-3 ತಿಂಗಳಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಇದು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಕ್ಯಾಟಗರಿಗೆ ಬರುತ್ತೆ. ಇದು ಸ್ವಿಂಗ್ ಟ್ರೇಡಿಂಗ್ ಅಲ್ಲ, ಇದು ಮೀಡಿಯಂ ಟು ಲಾಂಗ್ ಟರ್ಮ್ ಅಲ್ಲ. ನೆಕ್ಸ್ಟ್ ಇದು ಬ್ರೇಕ್ಔಟ್ ಕೊಟ್ಟಿದ್ದಾದ್ಮೇಲೆ ಮೇ ಬಿ 1 or 2 months ಅಲ್ಲಿ ಒಳ್ಳೆ ದೊಡ್ಡ ಕ್ಯಾಂಡಲ್, ಯಾವ ತರ ಅಂತಂದ್ರೆ ಲೂಪಿನಲ್ಲಿ ಯಾವ ತರ 2 ದೊಡ್ಡ ಕ್ಯಾಂಡಲ್ ಆಯ್ತು ಅದೇ ತರನೇ ಇದೂನು ಆಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನಾನು ಈ ಸ್ಟಾಕ್ ನೇಮ್ ಏನು ಅಂತ ಹೇಳೋದಿಲ್ಲ, ನೀವೇ ಗೆಸ್ ಮಾಡಿ. ನನ್ನ ಇಷ್ಟು ವಿಡಿಯೋಸ್ನ ನೋಡಿದ್ದೀರಾ, ಸೊ ಈ ವಿಡಿಯೋಸ್ನ ನೋಡಿರೋ ಅಂಥವ್ರು ಈಸಿಯಾಗಿ ಗೆಸ್ ಮಾಡ್ಬೋದು. ಆದರೆ ನಾನೊಂದು ಕ್ಲೂನ ಕೊಡ್ತೀನಿ ಈ ವಿಡಿಯೋದಲ್ಲಿ. ಈ ಸ್ಟಾಕು ಪವರ್ ಸೆಕ್ಟರ್ಗೆ ಸೇರಿರುವಂಥ ಸ್ಟಾಕು, ಒಳ್ಳೆ ಬ್ರ್ಯಾಂಡ್ ನೇಮ್ ಇರುವಂಥ ಸ್ಟಾಕು. ಸೊ ಇಷ್ಟನ್ನ ಹೇಳಿದ್ರೆ ಸಾಕು ಅಂತ ಅನ್ಸುತ್ತೆ. ನೀವು tradingview.com ಓಪನ್ ಮಾಡಿ ಪವರ್ ಸೆಕ್ಟರ್ ಅಲ್ಲಿ ಇರುವಂಥ ಸ್ಟಾಕ್ಸ್ನ ನೋಡಿದ ತಕ್ಷಣ ಇದು ಗೊತ್ತಾಗ್ಬಿಡುತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಇದು 431 rupees, ಆಲ್ಮೋಸ್ಟ್ 430 to 450 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇರುವಂತ ಸ್ಟಾಕು. ಯಾರಿಗೆಲ್ಲ ಈ ಸ್ಟಾಕು ಯಾವುದು ಅಂತ ಗೊತ್ತಾಯ್ತು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಇದಕ್ಕೆ ಎಸ್ ಆರ್ ನೋ ಆನ್ಸರ್ನ ಕೊಡ್ತೀನಿ. ಸೊ ಇದೊಂಥರ ಕ್ಯೂರಿಯಾಸಿಟಿ ಇರುತ್ತೆ. ಸೊ ನೀವು ಒಂದು ಸರ್ಚ್ ಮಾಡ್ದಂಗಾಗುತ್ತೆ. ಪ್ರತಿಯೊಂದನ್ನು ನಾನೇ ಹೇಳಿದಾಗ ನೀವು ಓಪನ್ ಮಾಡಿ ನೋಡಲ್ಲ. ಸೊ ಹಾಗಾಗಿ ಈ ಸ್ಟಾಕ್ ಯಾವುದು ಏನು ಅಂತ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದು ಇಂಟ್ರೆಸ್ಟಿಂಗ್ ಆಗಿದೆ. ಈಗ ನಾನು ಫೈಂಡ್ ಔಟ್ ಮಾಡಿ ನನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಮಂತ್ ಅಲ್ಲಿ ಅಥವಾ ಅದಕ್ಕೆ ನೆಕ್ಸ್ಟ್ ಮಂತ್ ಅಲ್ಲಿ ಏನಾದ್ರು ಬ್ರೇಕ್ಔಟ್ ಆಯ್ತು ಅಂತಂದ್ರೆ ಖಂಡಿತವಾಗೂ ನನ್ನ ಪ್ರಕಾರ, ನನ್ನ ಅನಾಲಿಸಿಸ್ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ಪ್ರೀವಿಯಸ್ಲಿ ನೋಡಿರೋ ಪ್ರಕಾರ ಇದು ರ್ಯಾಲಿ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ. ಸೊ ಫ್ರೆಂಡ್ಸ್, ಈ ಇನ್ಫಾರ್ಮೇಷನ್ನು ನಿಮಗೆ ವ್ಯಾಲ್ಯೂಬಲ್ ಅಂತ ಅನಿಸಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಥ್ಯಾಂಕ್ ಯು.